ಕಾಲದ ಟೋಪಿಗೆ ಗುಡ್ ಬೈ. ರಾಜ್ಯ ಪೊಲೀಸರಿಗೆ ಸ್ಮಾರ್ಟ್ ಪಿಕ್ ಹ್ಯಾಟ್. ಸದ್ಯದಲ್ಲಿ ಕಾನ್ಸ್ಟೇಬಲ್ಗಳ ಮುಡಿಯೇರಲಿದೆ ನೀಲಿ ಕ್ಯಾಪ್. ಟೋಪಿ ಬದಲಾವಣೆಗೆ ಸಿಎಂ ಗ್ರೀನ್ ಸಿಗ್ನಲ್. ಹಾಗಾದ್ರೆ ಕ್ಯಾಪ್ ಬದಲಾವಣೆ ಯಾಕೆ? ಹಳೆ ಟೋಪಿಯಿಂದ ಏನೆಲ್ಲ ಸಮಸ್ಯೆ ಉಂಟಾಗ್ತಾ ಇತ್ತು ಎಲ್ಲವನ್ನು ವಿವರಿಸ್ತೀವಿ. ಕೊನೆ ತನಕ ವಿಡಿಯೋ ಮಿಸ್ ಮಾಡದೆ ನೋಡಿ. ಪೊಲೀಸ್ ಕಾನ್ಸ್ಟೇಬಲ್ಗಳು ಇಲ್ಲಿಯವರೆಗೆ ಧರಿಸುತ್ತಿದ್ದ ಬ್ರಿಟಿಷ್ ಕಾಲದ ಸ್ಲಾಚ್ ಹ್ಯಾಟ್ಗಳು ಇನ್ಮುಂದೆ ನೇಪಥ್ಯಕ್ಕೆ ಸರಿಯಲಿವೆ. ಸಿಎಂ ಸಿದ್ದರಾಮಯ್ಯ ಕ್ಯಾಪ್ ಬದಲಿಸಲು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು, ಹಳೆಯ ಕಾಲದ ಕ್ಯಾಪ್ ಬದಲಿಗೆ ತೆಲಂಗಾಣ ಮಾದರಿಯ ನೀಲಿ ಕ್ಯಾಪ್ಗಳನ್ನ ನೀಡಲು ಇದೀಗ ನಿರ್ಧರಿಸಲಾಗಿದೆ. ಹಲವು ವರ್ಷಗಳಿಂದ ಬೇಡಿಕೆ ಇದ್ದ ಹಳೆ ಕ್ಯಾಪ್ ಬದಲಾವಣೆಗೆ ಕೊನೆಗೂ ಕಾಲ ಕೂಡಿ ಬಂದಂತಾಗಿದ್ದು, ಸದ್ಯದಲ್ಲೇ ನೀಲಿ ಕ್ಯಾಪ್ ಪೊಲೀಸ್ ಕಾನ್ಸ್ಟೇಬಲ್ಗಳ ಮುಡಿಗೇರಲಿವೆ. ಮೈಸೂರು ಮಹಾರಾಜರ ಆಡಳಿತದ ಕಾಲದಲ್ಲಿ ಪೊಲೀಸರು ಕಾಕಿ ಅಂಗಿ, ಅರ್ಧ ಪ್ಯಾಂಟ್, ಬಣ್ಣದ ಪೇಟ ಮತ್ತು ಕಂದು ಬೂಟು ಧರಿಸುತ್ತಿದ್ದರು. ಕ್ರಮೇಣ ಹಾಫ್ ಪ್ಯಾಂಟ್ ಬದಲು ಫುಲ್ ಪ್ಯಾಂಟ್ ಹಾಗೂ ನೀಲಿ ಕೆಂಪು ಟರ್ಬನ್ ಮಾದರಿ ಕ್ಯಾಪ್ ಪರಿಚಯಿಸಲಾಯಿತು. ಪ್ರಸ್ತುತ ರಾಜ್ಯ ಪೊಲೀಸ್ ಕಾನ್ಸ್ಟೇಬಲ್ಗಳು ಬಳಸುತ್ತಿರುವ ಸ್ಲಾಚ್ ಕ್ಯಾಪ್ಗಳನ್ನು 1980ರಿಂದ 83ರ ಅವಧಿಯಲ್ಲಿ ಆರ್ ಗುಂಡೂರಾವ್ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಆರಂಭಿಸಲಾಯಿತು. ಆದರೆ ಈ ಸ್ಲಾಚ್ ಹ್ಯಾಟ್ಗಳು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ಕೇಂದ್ರ ಆರೋಗ್ಯ ಇಲಾಖೆ ಎಚ್ಚರಿಕೆ ನೀಡಿತ್ತು. ಅಲ್ಲದೆ ಪ್ರತಿಭಟನೆ, ರ್ಯಾಲಿ ಸಂದರ್ಭದಲ್ಲಿ ಪರಿಸ್ಥಿತಿ ನಿಯಂತ್ರಿಸುವ ವೇಳೆ ಸಾಕಷ್ಟು ಕಿರಿಕಿರಿ ಉಂಟಾಗುತ್ತಿತ್ತು. ಅಪರಾಧಿಗಳನ್ನು ಬೆನ್ನತ್ತುವ ವೇಳೆ ಹ್ಯಾಟ್ಗಳಿಗೆ ಬಿದ್ದರೆ ಇಲಾಖೆ ಸಮವಸ್ತ್ರಕ್ಕೆ ಅಗೌರವ ತೋರಿದಂತಾಗುತ್ತದೆ. ಹೀಗಾಗಿ ಹಳೆ ಹ್ಯಾಟ್ಗಳನ್ನು ಬದಲಿಸಬೇಕು ಎಂದು ಅಭಿಪ್ರಾಯ ಕೇಳಿ ಬಂದಿತ್ತು. ತಲೆಯ ಮೇಲೆ ಗಟ್ಟಿಯಾಗಿ ಕೊಳ್ಳುವ ಎಲಾಸ್ಟಿಕ್ ಕ್ಯಾಪ್ಗಳ ಕುರಿತು ಅಧಿಕಾರಿಗಳು ಚಿಂತನೆ ನಡೆಸಿದರು. ವಿವಿಧ ರಾಜ್ಯಗಳ ಕ್ಯಾಪ್ ಮಾದರಿಗಳನ್ನು ಪೊಲೀಸ್ ಇಲಾಖೆ ಅಧ್ಯಯನ ನಡೆಸಿತ್ತು. ಈ ಬಗ್ಗೆ ಹಲವು ಸಭೆಗಳು ನಡೆದಿದ್ದರೂ ಅಧಿಕಾರಿಗಳ ಮಟ್ಟದಲ್ಲಿ ಒಮ್ಮತದ ಅಭಿಪ್ರಾಯ ಮೂಡಿರಲಿಲ್ಲ. ಆದರೆ ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಜಿ ಪರಮೇಶ್ವರ್ ಮಹಾರಾಷ್ಟ್ರ, ದೆಹಲಿ, ಆಂಧ್ರಪ್ರದೇಶ, ತೆಲಂಗಾಣ, ಕೇರಳ ಸೇರಿದಂತೆ ವಿವಿಧ ರಾಜ್ಯಗಳ ಪೊಲೀಸರ ಕ್ಯಾಪ್ಗಳನ್ನು ಪರಿಶೀಲಿಸಿ ಬಳಿಕ ತೆಲಂಗಾಣ ಮಾದರಿಯ ನೀಲಿ ಕ್ಯಾಪ್ ಉತ್ತಮ ಎಂದು ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಸಿಎಂ ಒಪ್ಪಿಗೆ ಮೇರೆಗೆ ಸದ್ಯದಲ್ಲೇ ಹೊಸ ಕ್ಯಾಪ್ಗಳನ್ನು ನೀಡಲು ಇಲಾಖೆ ನಿರ್ಧರಿಸಿದೆ ಎನ್ನಲಾಗಿದೆ. ಇನ್ಮುಂದೆ ಕೆಲವೇ ದಿನಗಳಲ್ಲಿ ನೀಲಿ ಕ್ಯಾಪ್ ಪೊಲೀಸ್ ಕಾನ್ಸ್ಟೇಬಲ್ಗಳ ಮುಡಿಗೇರಲಿದೆ.